ಗೋ ಬ್ಯಾಕ್ ಅಂತ ಹೇಳ್ಬೇಕಾದ್ರೆ ಹಾಗಿದ್ರೆ ಅವರು ಆ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಆ ರೀತಿ ಇಲ್ಲ. ನಾನು ಇವತ್ತು ಅವ್ರು ಮಾಡಿದಂಥ ಪಟ್ಟಿಯನ್ನು ಹೇಳಿದಲ್ಲ, ಗೋ ಬ್ಯಾಕ್ ಶೋಭಾ ಅಂತ ಹೇಳುವಂತಹದ್ದು ವಿರೋಧ ಪಕ್ಷದವರ ಅದರಲ್ಲಿ ಸಹಮತವೂ ಇದೆ, ಅವರ ಕುಮ್ಮಕ್ಕೂ ಇದೆ. ನಮ್ಮ ಕಾರ್ಯಕರ್ತರನ್ನ ನಮ್ಮ ಕಾರ್ಯಕರ್ತರು ಗೋ ಬ್ಯಾಕ್ ಅಂತ ಮಾಡಿದವರು ಖಂಡಿತ ಅಲ್ಲ. ಬಿಜೆಪಿಯ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಮಾಡಿಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಯಾರ ಬಗ್ಗೆ ಅದು ಅಸಮಾಧಾನ ಇದ್ರೆ ನಮ್ಮ ಹತ್ರ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮದೇ ವೇದಿಕೆಯಲ್ಲಿ ನಾವು ಅದನ್ನ ಚರ್ಚೆ ಮಾಡ್ತೇವೆ. ಪಬ್ಲಿಕ್ ಆಗಿ ಸೋಷಿಯಲ್ ಮೀಡಿಯಾ ಮೂಲಕ ಗೋ ಬ್ಯಾಕ್ ಅಂತ ಸರ್, ಅದು ನೇತೃತ್ವ ಇದೆಲ್ಲ ಕೊಟ್ಟದ್ದು ಬೇರೆ ಪ್ರೇರಣೆ ಕೊಟ್ಟವರೇ. ನಮ್ಮ ಪಾರ್ಟಿಯ ಕಾರ್ಯಕರ್ತರು ಅಂದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ, ಕೆಲವರು ಟಿ ಸೇರ್ಕೊಳ್ತಾರೆ ನಮ್ಮ ಪಾರ್ಟಿಯವರು. ಅವರನ್ನು ಕರೆದು ಬುದ್ಧಿವಾದ ಹೇಳಿದೆ ಮಾಡಿದವರಿಗೆ. ಈಗ ನಾವು ನಿಮ್ಮ ಓಪನ್ ಮಾತಾಡಿ ಯಾರು ಮಾಡಿದ್ದಾರೆ, ನಮ್ಮ ಪಕ್ಷದವರು ಕೆಲವರು ಮಾಡಿದ್ದಾರೆ, ಅವರನ್ನು ಕರೆದು ಬುದ್ಧಿವಾದ ಹೇಳ್ತೇವೆ. ಪದಾಧಿಕಾರಿಗಳು ಇವ್ರು ಯಾರಲ್ಲ ಅವರಿಗೆ ಸೇರ್ಕೊಂಡಿದ್ದಾರೆ. ಬಟ್ ಈ ಶೋಭಾ ಕರಂದ್ಲಾಜೆ ಅವರು ಸಂಸದರಾಗಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಅಭಿವೃದ್ಧಿಯ ಕೆಲಸಗಳು ಆಗಿದೆ. 10 ವರ್ಷ ಸಂಸದರಾಗಿದ್ರು. ಇಂದ್ರಾಳಿ ಬ್ರಿಡ್ಜಿನ ಒಂದೇ ವಿಷಯವನ್ನ ಸಮಸ್ಯೆ, ಅದಕ್ಕೆ ಒಂದು ಟೆಕ್ನಿಕಲ್ ಸಮಸ್ಯೆ. ನಾನು ಶಾಸಕನಾಗಿದ್ದಾಗ ಎಲ್ಲ ಅಲ್ಲ, ಕೇಂದ್ರದಲ್ಲೂ ನಿಮ್ಮ ಸರ್ಕಾರ ಇದ್ದದ್ದು, ರಾಜ್ಯದಲ್ಲೂ ನಿಮ್ಮ ಸರ್ಕಾರ ಇತ್ತು, ಟೆಕ್ನಿಕಲ್ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ವಾ ಸರ್? ಒಂದು ನಿಮಿಷ ಹೇಳ್ತೇನೆ. ಕಾಂಗ್ರೆಸ್ ಆದ್ರಿಂದ ಆಯ್ತು, ಈಗ ಸರಿಯಾಗಿದೆ. ಕೇಂದ್ರದಲ್ಲಿ ರೈಲ್ವೆ ಮತ್ತು NS ಸರಿ ಇದ್ದದ್ರಿಂದ ಸಮಸ್ಯೆ ಆಯ್ತು. ಯಾಕಂದ್ರೆ ಅವರ ಒಳಗಿನ ಚರ್ಚೆಗಳು, ಅವರು ನಮ್ಮಿಂದ ಇಷ್ಟು ದೂರ ಆಗಬೇಕು, ಆ ನ್ಯಾಷನಲ್ ಹೈವೇ ಮಾಡಿದಂಥ ಪ್ಲಾನ್ ಮತ್ತು ಇದರ ಮಧ್ಯೆ ಹೆಚ್ಚು ಕಮ್ಮಿ ಆದಾಗ ಮಾತ್ರ. ಅದು ಒಂಚೂರು ಯೋಚನೆ ಮಾಡಿ ಸರ್. ಕಾಂಗ್ರೆಸ್ ಅಷ್ಟಮಯ ಆಡಳಿತಗಿತ್ತಲ್ಲ, ಈ ರಸ್ತೆಯನ್ನು 5 ಫೀಟ್ ಹೆಚ್ಚು ಮಾಡ್ಲಿಕ್ಕೆ ಆಯ್ತಾ? ಅದೊಂದು ಅವ್ರಿಗೆ ಕೇಳಬೇಕು. ಅಲ್ಲ, ನೀವು ಕೇಳಿದ ತಪ್ಪಲ್ಲ. ಸರಿ, 5 ಫೀಟ್ ಮಾಡಲಿಲ್ಲ ಸರ್. ಈ ರಸ್ತೆ ಆದದ್ದು ನಮ್ಮ ಕಾಲದಲ್ಲಿ ಬಿಜೆಪಿ ಮಾಡಿದ, ಅದ್ರ ಒಂದು ಮಾತ್ರ ಉಳಿದದ್ದು. ಆದದ್ದನ್ನು ಹೇಳಲ್ಲ ಜನ. ನಾನು ಶಾಸಕರಾಗಿದ್ದಾಗ ಫೈನಲ್ ಆಗಿತ್ತು. ಸರ್, ಈಗ ನೋಡಿ, ವೆಲ್ಡರ್ಸ್ ಅಲ್ಲಿ ಫ್ಯಾಕ್ಟರಿಯಲ್ಲಿ ಆಗಿದೆ, ಅದು ಬಂದು ಫಿಟ್ಟಿಂಗ್ ನೋಡಿ. ನೀವು ಯೋಚನೆ ಮಾಡಬೇಕು. ಕೆಲವೊಮ್ಮೆ ಅದು ಯಾವುದು ಜನಪ್ರತಿನಿಧಿಗಳ ವೈಫಲ್ಯದಿಂದಲ್ಲ. ಈಗ ಅನುದಾನವನ್ನ ಇಲ್ಲಿ ಏನು 100 ಕೋಟಿ ರೂಪಾಯಿ, ಯಾವುದು ಕಡಿಯಾಳಿಯಿಂದ ನ್ಯಾಷನಲ್ ಹೈವೇವರೆಗಿನ 100 ಕೋಟಿ ರೂಪಾಯಿ ಅನುದಾನ, ಅದರಲ್ಲೇ ಅದರ ಟೆಂಡರು ಇದೆ, ಯಾವುದು ಆ ಬ್ರಿಡ್ಜಿನ ಟೆಂಡರು ಇದೆ, ಟೆಂಡರ್ ಆಗಿದೆ, ಗುತ್ತಿಗೆದಾರಿಗಾಗಿದೆ. ಆದರೆ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಹೋಗುವಾಗ ನ್ಯಾಷನಲ್ ರೈಲ್ವೆ ಅವರು ಅದು ಮಾಡ್ಲಿಕ್ಕಿಲ್ಲ, ಇಲ್ಲಿ ಪಿಲ್ಲರ್ ಬರ್ಲಿಕ್ಕಿಲ್ಲ. ಅದು ನಾನೇ ಶಾಸಕನಾಗಿ ಬಾಂಬೆಗೆ ಕೆಲವು ಮೀಟಿಂಗಿಗೆ ಹೋಗಿದ್ದೇನೆ. ಸೊ ಅವರು ನೋಡಿ, ಅವರವರು ಎಲ್ಲ ಅವರದ್ದೇ ಆದಂಥ ಯೋಜನೆ ಇದೆ. ಅದು ಆಗುವಾಗ ಲೇಟ್ ಆಯ್ತು. ಆದರೆ ಅದು ಒಂದು ಬ್ರಿಡ್ಜ್ನಿಂದ ಇಡೀ ಉಡುಪಿಗೆ ತೊಂದರೆ ಆಗಿಲ್ಲ. ಹಿಂದೆ ಸಿಂಗಲ್ ಬ್ರಿಡ್ಜ್ ಇರುವಾಗ, ಸಿಂಗಲ್ ರಸ್ತೆ ಇರುವಾಗ ಹೋಗಿದೆ. ಆದರೆ ಮಂಜೂರಾಗಿದೆ. ಇವತ್ತು ಕಾಂಗ್ರೆಸ್ನ ಆಡಳಿತದ ಕಾಲದಲ್ಲಿ ಉಡುಪಿಯಲ್ಲಿ ಒಂದು ರಸ್ತೆ 4 ಲೈನ್ ಮಾಡ್ಲಿಕ್ಕೆ ಆಯ್ತಾ? ಯಾವ ಕಾಲದಲ್ಲಿ ಕಾಂಗ್ರೆಸ್ ಆಡಳಿತ ಇರುವ ಒಂದು ರಸ್ತೆ ಬಗ್ಗೆ ಹೇಳಿ. ಭೂಸ್ವಾಧೀನ ಮಾಡ್ಕೊಳ್ಳೋದು ಬೇಡ, ಇದ್ದ ರಸ್ತೆಯನ್ನು ಮಾಡಿದ್ದೇವೆ. ನಾವು ಹೇಳ್ತೇವೆ ಬೇಕಾದ್ರೆ ನಿಮ್ಮ ಕಿನ್ನಿಮುಲ್ಕಿಯಿಂದ ಸರ್ವಿಸ್ ಬಸ್ ಸ್ಟ್ಯಾಂಡ್ ರಸ್ತೆ, ಅದು ಉಡುಪಿಯಿಂದ ಪರ್ಕಳ ಅಲ್ಲ, ಈಗ ಹಿರೇಡ್ಕದವರೆಗೆ ಬಿಜೆಪಿ, ಬ್ರಹ್ಮವರದಿಂದ ಸೀತಾ ನದಿ ಕದ್ಯೆವರೆಗೆ 4 ಲೈನ್ ರಸ್ತೆ ನಮ್ಮ ಕಾಲದಲ್ಲಿ ಆದದ್ದು. ಕರಂಪಳ್ಳಿಯಿಂದ ಮಣಿಪಾಲ್ ರಸ್ತೆ 4 ಲೈನ್ ಆದದ್ದು ನಮ್ಮ ಕಾಲದಲ್ಲೇ. ಒಂದು ಉಳಿದಿದೆ, ಅದನ್ನು ನಾನು ಹೇಳ್ತಿರೋದು ಟೆಕ್ನಿಕಲಿ ಸಮಸ್ಯೆ ಆದದ್ದು. ಅದು ಸ್ವಲ್ಪ ಅಧಿಕಾರಿಗಳ ಕೋಆರ್ಡಿನೇಷನ್ ಇಂದ ತೊಂದರೆ, ಅದಕ್ಕೂ ಜನಪ್ರತಿನಿಧಿಗಳ ತೊಂದರೆ ಆಗ್ತಲ್ಲ, ಬಟ್ ಅದು ಆಗ್ತದೆ. ವರ್ಷದಲ್ಲಿ 18ರಿಂದ 23ವರೆಗೆ 100,000 ಕೋಟಿ ರೂಪಾಯಿಯ ಪಟ್ಟಿಯನ್ನು ನಾನು 1 ವರ್ಷ ಕೊಟ್ಟಿದ್ದೇನೆ. ಒಂದು ಕಿಂಡಿ ಅಣೆಕಟ್ಟು ಮಂಜೂರಾಗಿದ, ಒಂದು ರಸ್ತೆ 10 ಕೋಟಿ ರೂಪಾಯಿಯ ಒಂದು ಯಾವುದಾದ್ರೂ ರಸ್ತೆ ಯಾವುದಾದ್ರೂ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ, ಅಥವಾ ಏನಾದರೂ ಒಂದು ಯೋಜನೆಗಳು ಉಡುಪಿ ಜಿಲ್ಲೆಗೆ ಆಗಿದ. ಮೀನುಗಾರಿಕಾ ವಿಭಾಗಕ್ಕೆ ಬಂದರೆ 2,000 ಕಿಲೋ ಲೀಟರ್ ಡೀಸೆಲ್ ಸಬ್ಸಿಡಿ ಕೊಟ್ಟದ್ದು ಬೊಮ್ಮಾಯಿಯವರ ಬಜೆಟ್ ಅಲ್ಲೇ ಬಿಟ್ಟರೆ ಅದರ ಮೇಲೆ ಯಾವುದೇ ಹೆಚ್ಚುವರಿಯಾಗಿ ಯೋಜನೆಗಳು ಮೀನುಗಾರಿಕೆಗೂ ಬರಲಿಲ್ಲ. ಮೀನುಗಾರಿಕೆಗೆ ಏನು ಹೇಳಿದ್ರು, ನಾವು 25,000 ಕಿಲೋ ಲೀಟರ್ ಕೊಡ್ತೇವೆ, ಒಂದೊಂದು 25,000 ಲೀಟರ್ ಕೊಡ್ತೇವೆ, 25,000 ಲೀಟರ್ ಕೊಡ್ತೇವೆ ಅಂತ ಹೇಳಿದ್ರು. ಕೊಟ್ರ? ಯಾವುದೂ ಕೊಡ್ಲಿಲ್ಲ. ಅಂದ್ರೆ
ಇವತ್ತು ಅಭಿವೃದ್ಧಿ ಕಾಂಗ್ರೆಸ್ ಆಗಿದ್ರೆ ಈ ವರ್ಷ ಒಂದು ವರ್ಷ ಬಂದದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಏನಾದರೂ ಅಭಿವೃದ್ಧಿ ಮಾಡಬೇಕು. ಉಡುಪಿ ಜಿಲ್ಲೆ ಬಿಡಿ, ಯಾಕಂದ್ರೆ ಉಡುಪಿಯಲ್ಲಿ 5 ಬಿಜೆಪಿಯ ಶಾಸಕರು ಮಾಡಿದ್ದಾರೆ ಅಂತ ಮಾಡಬೇಕು. ಇಡೀ ರಾಜ್ಯದಲ್ಲಿ ಅವರು ಹೇಳಿ ಯಾವ ಯೋಜನೆಗಳನ್ನ ಮಾಡಿದ್ದಾರೆ, ಯಾವ ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬಂದ್ರೆ ಅವರು ಮತ್ತೆ ಪುನಃ ಈ ರೀತಿ ಜನರ ಮರಳು ಯೋಜನೆಗಳನ್ನ ಮಾಡಿ ಭ್ರಷ್ಟಾಚಾರ ಮಾಡೋದು ಬಿಟ್ರೆ ಅಭಿವೃದ್ಧಿಯ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಸಾಬೀತಿದೆ. ಹಾಗಾಗಿ ಮತ್ತೊಮ್ಮೆ ಬಿಜೆಪಿ ಕೇಂದ್ರದಲ್ಲಿ ಬಂದರೆ ಮಾತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳಿದೆ, ಅದಾಗಲಿಕ್ಕಿದೆ. ಹಾಗಾಗಿ ಯಾರು ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತೊಮ್ಮೆ ಬಿಜೆಪಿಗೆ ಓಟ್ ಕೊಡಬೇಕು, ಶ್ರೀನಿವಾಸ್ ಪೂಜಾರಿಗೆ ಕೊಡಬೇಕು ವಿನಂತಿ. ಊಟ ಶ್ರೀನಿವಾಸ್ ಪೂಜಾರಿಗೆ ಸಣ್ಣ ಒಂದು ಪಂಚಾಯತ್ ಮೆಂಬರ್ನ ಒಂದು ಜನಪ್ರತಿನಿಧಿಯಿಂದ ಹಿಡಿದು, ತಾಲೂಕು ಪಂಚಾಯತ್ ಇಂದ ಹಿಡಿದು, ಜಿಲ್ಲಾ ಪಂಚಾಯತ್ ಇಂದ ಹಿಡಿದು, ವಿಧಾನ ಪರಿಷತ್ತಿಂದ ಹಿಡಿದು ಮಂತ್ರಿಯಾಗಿ ವಿವಿಧ ಇಲಾಖೆಯಲ್ಲಿ 3 ಬಾರಿ ಮಂತ್ರಿಯಾಗಿ ವಿರೋಧ ಪಕ್ಷ ನಾಯಕರಾಗಿ ಅಪಾರವಾದಂತಹ ಅನುಭವ ಇರುವಂತಹ ಒಳ್ಳೆ ಅಭ್ಯರ್ಥಿ ನಮ್ಮ ಹತ್ರ ಇದ್ದಾರೆ. ಮತ್ತೆ ಅವರು ನೀವು ಅಭ್ಯರ್ಥಿಯನ್ನು ತುಲನೆ ಮಾಡಿದ್ರು. ಊಟ ಶ್ರೀನಿವಾಸ್ ಪೂಜಾರಿ ಯಾವಾಗ ಅವರಿಗೆ ಜವಾಬ್ದಾರಿಗಳು ಇತ್ತ, ಮಂತ್ರಿಯಾಗಿರ್ಬೋದು, ವಿರೋಧ ಪಕ್ಷ ನಾಯಕನಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿ ಆ ಸ್ಥಾನಕ್ಕೆ ನ್ಯಾಯ ಕೊಟ್ಟು ಆ ಇಲಾಖೆಯಲ್ಲಿ ಅತ್ಯಂತ ಆಗದಿದ್ದ ಕೆಲಸಗಳನ್ನ ಮಾಡಿಸಿದಂತಹ ಸಾಧನೆ ಇದೆ. ಧಾರ್ಮಿಕ ದತ್ತಿ ಇಲಾಖೆ ಮುಂಚೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಮಾತ್ರ ಕೊಡೋದು ಅಂತಿತ್ತು. BS ಆಚಾರ್ಯ ಧಾರ್ಮಿಕ ದತ್ತಿ ಸಚಿವರಾದಾಗ ಒಂದು ಸಣ್ಣ ಸಣ್ಣ ದೇವಸ್ಥಾನಗಳಿಗೂ ಬರುವುದು ಪ್ರಾರಂಭ ಆಯಿತು. ಪ್ರಪ್ರಥಮ ಬಾರಿಗೆ ಇತಿಹಾಸದಲ್ಲಿ ನಾನು 2004ರಿಂದ ಶಾಸಕನಾಗಿದ್ದೇನೆ. ಅಧಿಕಾರಿಗಳು ಏನ್ ಹೇಳ್ತಾ ಇದ್ರು ಅಂದ್ರೆ, ಧಾರ್ಮಿಕ ದತ್ತಿಯ ಪಟ್ಟಿಯಲ್ಲಿ ನಿಮ್ದು ತಸ್ದೀಕ್ ಯಾವ ದೇವಸ್ಥಾನಗಳಿದೆಯಾ ಅದಕ್ಕೆ ಮಾತ್ರ ಅನುದಾನ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಇದ್ರು. ಯಾವಾಗ ಊಟ ಶ್ರೀನಿವಾಸ್ ಪೂಜಾರಿ ಧಾರ್ಮಿಕ ದತ್ತಿ ಸಚಿವರಾದ್ರ ಒಂದು ಸಣ್ಣ ಸಣ್ಣ ದೈವಾಲಯಗಳಿಗೆ, ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ, ಗರಡಿಗಳಿಗೆ, ಸಣ್ಣ ಸಮಾಜದ ಸಣ್ಣ ಸಣ್ಣ ಅವರ ಆರಾಧನಾ ಮಂದಿರಕ್ಕೂ 5 ಲಕ್ಷ 2 ಲಕ್ಷ ಅನುದಾನ ಕೊಡುವಂತಹದ್ದು ಕರ್ನಾಟಕದ ಇತಿಹಾಸದಲ್ಲಿ ಪ್ರಾರಂಭ ಆದ್ರೆ ಅದು ಶ್ರೀನಿವಾಸ್ ಪೂಜಾರಿ ಕಾಲದಲ್ಲಿ. ಅಂತ ಅಭಿವೃದ್ಧಿ ಮತ್ತು ಅಧಿಕಾರಿಗಳಿಂದ ಕೆಲಸ ಮಾಡುವಂತ ಚಾಕಚಕ್ಯತೆ ಇದ್ದದ್ರಿಂದಲೇ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಈ ಬಾರಿ ಸಂಸತ್ ಸದಸ್ಯರಾದ ಮೇಲೆ ಅದೇ ರೀತಿ ಉಡುಪಿ ಜಿಲ್ಲೆಗೆ ಏನು ಅಭಿವೃದ್ಧಿಗಳು ಅನುದಾನಗಳು ಆಗ್ಬೇಕಾ ಅದೆಲ್ಲವನ್ನ ಬಹಳ ಯಶಸ್ವಿಯಾಗಿ ಊಟ ಶ್ರೀನಿವಾಸ್ ಪೂಜಾರಿ ಮಾಡ್ತಾರೆ. ಆ ದೃಷ್ಟಿಯಿಂದ ಅಭಿವೃದ್ಧಿಗೋಸ್ಕರ ಬಿಜೆಪಿಗೆ ಜನ ಓಟ್ ಹಾಕಬೇಕು ಮತ್ತು ಉಡುಪಿ ಜಿಲ್ಲೆಯ ಸಮಸ್ಯೆಗಳ ಪರಿಹಾರಕ್ಕೆ ಬಿಜೆಪಿಗೆ ಓಟ್ ಕೊಡಬೇಕು ಮತ್ತು ಊಟ ಶ್ರೀನಿವಾಸ್ ಪೂಜಾರಿ ನಿಲ್ಲಿಸುವುದರ ಮೂಲಕ ದೇಶದಲ್ಲಿ ಮೋದಿಯವರು ಇವತ್ತು ಅವಶ್ಯಕತೆಯಲ್ಲಿ ಅನಿವಾರ್ಯತೆ ಆಗಿದ್ದಾರೆ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿಯಾಗಿ. ಯಾಕಂದ್ರೆ ಇವತ್ತು ನಾವು ಒಂದು ಮತ ಹಾಕುವಾಗ ಇವ್ರು ಹೇಳ್ತಾರೆ ನೀವು ಮೇಲ್ನವರು ನೋಡಿ ಓಟ್ ಹಾಕಬೇಡಿ ಅಂತ. ಮೇಲ್ನವರನ್ನು ಓಟ್ ಹಾಕ್ತಿದ್ರೆ ಇಲ್ಲಿ ಕಾಂಗ್ರೆಸ್ ಗೆದ್ರೆ ಅಲ್ಲಿ ಯಾರು ಪ್ರಧಾನಮಂತ್ರಿ ಕೈ ಎತ್ತಾರೆ? ನಮ್ಮ ಶ್ರೀನಿವಾಸ್ ಪೂಜಾರಿ ಗೆದ್ರೆ ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಯಾಕೆ ಚುನಾವಣೆ ಆಗುವುದು? ಲೋಕಸಭೆಯಲ್ಲಿ ಸರ್ಕಾರವನ್ನು ಆಡಳಿತ ಮಾಡ್ಲಿಕ್ಕೆ ಆಗ್ತಾ ಇರೋದು, ಯಾರೋ ಒಬ್ಬ ವ್ಯಕ್ತಿಯನ್ನ MP ಮಾಡ್ಲಿಕ್ಕೆ ಆಗ್ತಾ ಇರುವಂತಹ ಚುನಾವಣೆ ಅಲ್ಲ. ಈ ದೇಶದಲ್ಲಿ ಕೇಂದ್ರದಲ್ಲಿ ಯಾರು ಆಡಳಿತ ಮಾಡಬೇಕು ಅಂತ ಆಗ್ತಾ ಇರುವಂತಹ ಚುನಾವಣೆ, ಕೇಂದ್ರದಲ್ಲಿ ಯಾರು ಆಡಳಿತ ಮಾಡಬೇಕು. ಈಗ ಶ್ರೀನಿವಾಸ್ ಪೂಜಾರಿ MP ಆದ್ಮೇಲೆ ಯಾರಿಗೆ ಕೈ ಎತ್ತಾರೆ? ನಮ್ಮ ಪ್ರಧಾನಿ ಅಭ್ಯರ್ಥಿ ಕ್ಲಿಯರ್ ಆಗಿದೆ ಮೋದಿ ಅವರು ಅಂತ ಹೇಳ್ಬೋದು. 2 ಸಾರಿ ಪ್ರಧಾನಮಂತ್ರಿಯಾಗಿ ಯಶಸ್ವಿಯಾಗಿ ಟೆಸ್ಟೆಡ್ ಲೀಡರ್. ಇವತ್ತು ಕಾಂಗ್ರೆಸ್ ಒಬ್ಬರು MP ಆದ್ರೆ ಯಾರಿಗೆ ಕೈ ಎತ್ತಾರೆ? ಈಗ ಪ್ರಧಾನಮಂತ್ರಿ ಯಾರು? ಈಗ ಜನ ಓಟ್ ಹಾಕ್ಬೇಕಾದ್ರೆ ಖಾಲಿ MP-ಗಳನ್ನು ನೋಡಿ ಹಾಕ್ಲಿಕ್ಕೆ ಆಗಲ್ಲ. ಅದನ್ನ ಆ ತರ ಜನರನ್ನ ಮರಳು ಮಾಡ್ಲಿಕ್ಕೆ ಆಗಲ್ಲ. ವ್ಯಕ್ತಿಯು ಕೆಲಸ ಮಾಡುವಂತ ಅಭ್ಯರ್ಥಿ ಬೇಕು. ಅದು ನಮ್ದು ಶ್ರೀನಿವಾಸ್ ಪೂಜಾರಿ ಇದ್ದ ಈಗ ಇರುವಂತಹ ಎದುರಾಳಿಗಳ ಪೈಕಿ ಶ್ರೀನಿವಾಸ್ ಪೂಜಾರಿ ಕೆಲಸ ಮಾಡೋದಿಲ್ಲ ಅತ್ಯುತ್ತಮರು. ಮತ್ತೆ ಸರ್ಕಾರ ರಚನೆ ಆದಾಗ ದೇಶವನ್ನು ಯಾರು ಮುನ್ನಡೆಸ್ತಾರೆ ಅಂತ ನೋಡ್ಕೊಂಡು ಎರಡನ್ನ ನೋಡ್ಕೊಂಡು ಚುನಾವಣೆ ವೋಟ್ ಹಾಕ್ಬೇಕು. ಈಗ ಕಾಂಗ್ರೆಸ್ ಗೆದ್ರೆ ಯಾರು ದೇಶವನ್ನು ಆಳ್ತಾರೆ? ಎಷ್ಟು ಪಕ್ಷಗಳು ಸೇರಿಕೊಂಡು ಸಮ್ಮಿಶ್ರ ಸರ್ಕಾರದ ಯುಗ ಈ ದೇಶದಲ್ಲಿ ಎಷ್ಟು ಗಂಡಾಂತರವನ್ನು ತಂದಿತ್ತು ಅಂತ ನಾವೆಲ್ಲರೂ ನೋಡಿದ್ದೇವೆ.